ಮಗಳ ಗೆದಿಯಬೇಕು ಗೆದಿಯ ಮೊದಲ ಮನಸ ಕದಿಯಬೇಕು ಗೆದಿಯಬೇಕು ಮಗಳ ಗೆದಿಯಬೇಕು ಗೆದಿಯ ಮೊದಲ ಮನಸ ಕದಿಯಬೇಕು ಸರಿ ತಂಗಿ ಸಿಟ್ಟಾಗಿ ನಿಂತರ ಮುದ್ದಿಲೇ ಕರಿ ತಂಗಿ ಕರದ ಕೈಯ ಗುಟ್ಟ ಸರದರ ಸರ್ದಾರ ಸರಂತ ಸರ್ಕೊಂಡು ಸುಸ್ವರ ಹೊರಸಿಸ್ ತಂಗಿ ಗೆದಿಯಬೇಕು ಮಗಳ ಗೆದಿಯಬೇಕು ಗೆದಿಯ ಮೊದಲ ಮನಸ ಕದಿಯಬೇಕು ಕಲಿತಷ್ಟು ಹಣ್ಣಿಗೆ ಸವಿ ಏರ್ತೈತಿ ಬಹಳ ಹೂವಾಗಿ ಹಣ್ಣಾಗಿ ಹಾಲಾಗಿ ಜೇನಾಗಿ ನೀನಾಗಿಯೇ ಅವಾಗ ಒಪ್ಪಿಸಿಕೋ ಮಗಳ ಗೆದಿಯಬೇಕು ಮಗಳ ಗೆದಿಯಬೇಕು ಗೆದಿಯ ಮೊದಲು ಮನಸ ಕದಿಯಬೇಕು ಮೈ ಮರೆಸೋ ಆಟಿದು ಮೈ ಮರೆಯಲಿ ಬ್ಯಾಡ ಮೈಯ ಮ್ಯಾಲಿನ ಸೆರಗ ಸ್ವಲ್ಪ ಸರಿಸಿ ನೋಡ ಮೈ ಮರೆಸೋ ಆಟಿದು ಮೈ ಮರೆಯಲಿ ಬ್ಯಾಡ ಮೈಯ ಮ್ಯಾಲಿನ ಸೆರಗ ಸ್ವಲ್ಪ ಸರಿಸಿ ನೋಡ ಮೈಗಂಧ ಮಕರಂದ ನಾಲಿಗೆ ನೀರ ತರಲಿ ಮನಸ್ಸೆಚ್ಚೆ ಆಡಿದರು ನಾಳಿಗೆ ತುಸ ಇರಲಿ ಗೆದಿಯಬೇಕು ಮಗಳ ಗೆದಿಯಬೇಕು ಗೆದಿಯ ಮೊದಲು ಮನಸ ಕದಿಯಬೇಕು ಗೆದಿಯಬೇಕು ಮಗಳ ಗೆದಿಯಬೇಕು ಗೆದಿಯ ಮೊದಲು ಮನಸ ಕದಿಯಬೇಕು 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 ಗೆದಿಯಬೇಕು ಮಗಳ ಗೆದಿಯಬೇಕು ಗೆದಿಯ ಮೊದಲ ಸೊ ನಾಗಮಂಡಲ ಚಿತ್ರದ ಮತ್ತೊಂದು ಗೀತೆ ಹಿಂದಿನ ಸಂಚಿಕೆಯಲ್ಲೂ ಕೂಡ ಒಬ್ರು ಹಾಡಿದ್ರು, ಐ ಥಿಂಕ್ ವೈಷ್ಣವಿ ಅಲ್ವಾ? ಓಕೆ, ಆ್ಯಕ್ಚುಲಿ ಸುಮಾರು ಒಂದು ದೊಡ್ಡ ಡೌಟ್ ಏನಂದರೆ, ನಾನು BJಶ್ರೀ ಅಮ್ಮ ಥರ ಕಾಣಿಸ್ತಿದ್ದೀನ, ವಿಜಯಲಕ್ಷ್ಮಿ ಅವ್ರ ಥರ ಕಾಣಿಸ್ತಿದ್ದೀನ ಅಂತ. ನಂತರ ಬಂದು ಕೇಳಿದಾಗ ನಾವು ವಿಜಯಲಕ್ಷ್ಮಿ ಅವ್ರ ಥರ ಕಾಣಿಸ್ತಿದ್ದೀರಿ. ಹೌದಾ? ಇಲ್ಲ ಇಲ್ಲ, ನಾನು ಇವತ್ತು BJಶ್ರೀ ಅಮ್ಮ ಥರ ಕಾಣಿಸ್ಕೊಳ್ಬೇಕಿತ್ತು, ಯಾಕಂದ್ರೆ ಈ ಹಾಡು ಹಾಡಿದ್ದು ಅವ್ರಲ್ವಾ ಅಂತ. ಯಾರು ಹೆಗ್ಲು ಕೊಟ್ಟಿಲ್ವಾ ಅವ್ರಿಗೆ ಕರ್ಕೊಂಬರ್ಲಿಕ್ಕೆ? ಹಾಂ, ಅವಾಗ ಅವ್ರು ಕಾಣಿಸ್ಕೊಳ್ತಾ ಇದ್ರು ಆ ಕ್ಯಾರೆಕ್ಟ್ರಲ್ಲಿ ಅಲ್ವಾ? ಓಕೆ, ಅರ್ಚನಾ ಮ್ಯಾಮ್, ಇದು ಆ್ಯಕ್ಚುಲಿ ರತ್ನಮಾಲಾ ಅವ್ರು ಹಾಡಿರೋ ಹಾಡಲ್ವಾ? ಹಾಂ, BJಶ್ರೀ ಅವರಿಗೆ ರತ್ನಮಾಲಾ ಅವರು ಹಾಡಿರೋ ಹಾಡು. ರತ್ನಮಾಲಾ ಪ್ರಕಾಶ್ ಅವ್ರಿಗೊಂದು ಚಪ್ಪಾಳೆ ಬರಬೇಕು.
ನಾನು ಯಾವಾಗಲೂ ಅವರನ್ನು ಸಂಬೋಧಿಸೋದೇ ಸುಗಮ ಸಂಗೀತ ಕ್ಷೇತ್ರದ ಅನಭಿಷಿಕ್ತ ರಾಣಿ ಅಂತಲೇ. ಎಂತೆಂಥ ಹಾಡುಗಳನ್ನು ಹಾಡ್ಬಿಟ್ಟಿದ್ದಾರೆ. ಆ ಕೆಲವು ಹಾಡುಗಳನ್ನಂತೂ ಯಾರಿಗೂ ಮುಟ್ಟಕ್ಕೂ ಸಾಧ್ಯ ಇಲ್ಲ, ಅಂಥ ಹಾಡುಗಳನ್ನ ಹಾಡ್ಯಾರೆ. ಆ್ಯಂಡ್ ಇವತ್ತಿಗೂ ಅವರ ಧ್ವನಿ ಹಾಗೇ ಇದೆ, ಅದೇ ರೇಂಜು, ಅದೇ ಶ್ರುತಿ ಶುದ್ಧತೆ. ಬಾಣ ಬಿಟ್ಟರೆ ಅದು ಹೋಗಿ ಅಲ್ಲಿ ಕರೆಕ್ಟ್ ಜಾಗಕ್ಕೆ ಹೀಗೆ ಹೊಡಿಬೇಕು, ಆ ಥರ ಶ್ರುತಿ ಶುದ್ಧತೆ. ನೀನು ಅಂಥ ಗ್ರೇಟ್ ಸಿಂಗರ್ ಹಾಡಿರೋ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ಯಾ. ಅದರಲ್ಲಿ ಇನ್ನೊಂದು ಸ್ವಲ್ಪ ತುಂಟತನ ಬೆರೆಸಬಹುದಾಗಿತ್ತು ನೀನು ಅಂತ ನನಗನ್ನಿಸ್ತು. ಅವರೆಷ್ಟು ಚೆನ್ನಾಗಿ ಅದನ್ನು ಹಾಡಿದ್ದಾರೆ. ಗೆದಿಯಬೇಕು ಮಗಳ ಅಂತ ಆ ಒಂಥರ ಕೀಟ್ಲೆ, ಆ ಕಿಂಡಲ್ ಮಾಡೋದು, ಅದು ಇನ್ನೊಂಚೂರು ಧ್ವನಿಯಲ್ಲಿ ನೀನು ತರಿಸ್ಬೋದಾಗಿತ್ತು ಅಂತ ಅನ್ನಿಸ್ತು. ಬಟ್ ನೀನು ತುಂಬ ನೀಟಾಗಿ ಹಾಡ್ದು. ಚರಣದಲ್ಲಿ ನನಗೆ ಆ ಚರಣ ಬಿಗಿನಿಂಗು ಆ ಪಂಚಮಕ್ಕೆ ರೀಚ್ ಆಗಲಿಲ್ಲ ನಿಂದು ಅಲ್ವಾ. ಆ ವರ್ಡ್ ಮಾತ್ರ ಹಾಡು. ಮುಟ್ಟಾಕ ಬಂದರ ಈಗ ಬಂತು, ಸರಿ ತಂಗಿ. ಈಗ ಬಂತು ಅದು ಆ ಸ್ವರ. ತಾರಾರ ಆ ನೋಟ್ ರೀಚ್ ಆಗಲಿಲ್ಲ, ಆ ಪಂಚಮಕ್ಕೆ ರೀಚ್ ಆಗಲಿಲ್ಲ. ಸೊ ಬೇರೆ ಎಲ್ಲ ಚೆನ್ನಾಗಿತ್ತಮ್ಮ, ಅಲ್ಲಲ್ಲಿ ಫೈನ್ ಟ್ಯೂನಿಂಗ್ ಅವಶ್ಯಕತೆ ಇದೆ. ಅದರ್ವೈಸ್ ವೆರಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಟೀಮ್ಗಲ್ ಸರ್, ನನಗಂತೂ ಖುಷಿ ಆಯ್ತಮ್ಮ. ಯಾಕಂದರೆ ಮೇಡಮ್ ಹೇಳ್ದಾಗೆ ಈ ಹಾಡಿನಲ್ಲಿರ್ತಕ್ಕಂಥ ಪದಗಳನ್ನ ಉಚ್ಚಾರಣೆ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ನೆನಪಿಟ್ಕೊಂಡು ಸಾಹಿತ್ಯನೆಲ್ಲ ಗಟ್ಟಿ ಮಾಡಿಕೊಂಡು ಹಾಡಿದೆಯಲ್ಲ, ನಿನಗೊಂದು ಜೋರು ಚಪ್ಪಾಳೆ. ಧನ್ಯವಾದಗಳು. ಸುಸ್ವರ ಹೊರಡಿಸಬೇಕು ಅಲ್ವಾ, ಅಲ್ಲಿ ಸ್ವಲ್ಪ ಮರ್ತ್ರ ಅಥವಾ ಇಲ್ಲ ಸರ್, ಅದು ವರ್ಡ್ ಟ್ವಿಸ್ಟ್ ಆಗಲಿಲ್ಲ ಬೇಗ, ಅದು ಬೇಗ ನಿಮಗೆ ಹೊರಡಲಿಲ್ಲ ಅದು. ಹಾಂ ಸರ್. ಸರ್ ಅಂತ ಸರ್ಕೊಂಡು ಸುಸ್ವರ ಹೊರಜಿಸ್ತಂಗಿ. ಅದು ಬಿಟ್ಟರೆ ಎಲ್ಲ ಸಾಹಿತ್ಯ ತುಂಬ ಚೆನ್ನಾಗಿ ಹಾಡಿದ್ರಿ ಅಲ್ವಾ. ಇದು ಒಂಥರ ಭಾಳ ವಿಶೇಷವಾದ ಹಾಡು ಅಲ್ಲ. ಒಬ್ಬ ಹೆಣ್ಣು ಮಗಳಿಗೆ ಒಂದು ವಿಶೇಷವಾದ ಸಂದರ್ಭಕ್ಕೆ ಹೇಳುವಂಥ ಹಾಡು. ಅದರ ಸಾಹಿತ್ಯ ನಿಮ್ಗೆ ಅರ್ಥ ಆಗಿದ್ರೆ ಸಾಕು. ಆ ನಾಟಕದ ಆ ಸಂದರ್ಭಕ್ಕೆ ಆ ಹಾಡು ಭಾಳ ಚೆನ್ನಾಗಿ ಅನಿಸುತ್ತೆ. ಅದ್ಭುತವಾದ ಹಾಡು, ಅದ್ಭುತವಾದ ಸಿನಿಮಾ. ಅದು ಒಂದು ಮೂಲ ಕಥೆ ಕೂಡ ಇದೆ. ಅದನ್ನು ಯಾವಾಗಲಾದರೂ ಕೇಳಿ. ಒಳ್ಳೆಯದಾಗಲಿಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.